ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಮಂಜು ಕ್ರಿಯೇಟಿವ್ಸ್ಗೆ ಸ್ವಾಗತ. ಇವತ್ತು ಇನ್ನೊಂದು ಬ್ಲೌಸ್ ಡಿಸೈನು. ಇದರಲ್ಲಿ ಡೀಟೇಲ್ ಆಗಿ ಎಕ್ಸ್ಪ್ಲನೇಷನ್ ಇರುತ್ತೆ. ಕೊನೆ ತನಕ ನೋಡಿ, ಮಧ್ಯದಲ್ಲಿ ಸ್ಕಿಪ್ ಮಾಡದೆ. ಹೊಸಬ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತಿಬಿಡಿ. ಈಗ ನಾವು ಇಲ್ಲಿ ತೋರಿಸ್ತಾ ಇರುವಂತಹ ಒಂದು ಡಿಸೈನು ನೋಡಿ, ಇದಾಗಲೇ ನಾನು ಮಾರ್ಕಿಂಗ್ ಮಾಡ್ಕೊಂಡಿದ್ದೀನಿ. ಇದು ಬ್ಯಾಕ್ ನೆಕ್ ಈ ರೀತಿ ಬಂದಿದೆ. ಪೇಪರ್ ಕಟಿಂಗ್ ಕೊಟ್ಟಿರ್ತಾರೆ ಟೇಲರ್ಸು, ಅದನ್ನ ಇಟ್ಕೊಂಡು ನಾನು ಮಾರ್ಕ್ ಮಾಡಿದ್ದೀನಿ. ಎರಡು ಕ್ಲಾತ್ ಅನ್ನ ನೀವು ನೋಡ್ತಾ ಇದ್ರೆ, ಇದು ಸೀರೆಯ ಒಂದು ಇದರಲ್ಲಿ ಬ್ಲೌಸ್ ಪೀಸ್ ಬಂದಿರುತ್ತಲ್ಲ, ಅದು ಇದು ಸೀರೆ ಬಂದು ಈ ತರ ಬಂದಿರುತ್ತೆ. ಆದ್ರೆ ಕಸ್ಟಮರ್ ಏನ್ ಮಾಡಿದ್ದಾರೆ ಅಂದ್ರೆ, ಅವ್ರಿಗೆ ಇದರಲ್ಲಿ ಪ್ಲೇನ್ ಇದರಲ್ಲಿ ಫ್ರಂಟ್ ಮತ್ತೆ ಬ್ಯಾಕ್ ನೆಕ್ಗೆ ವರ್ಕ್ ಬೇಕು ಅಂತ ಕ್ಲಾತ್ ಇಸ್ಕೊಟ್ಟಿದ್ದಾರೆ. ಸ್ಲೀವ್ ಅಂದ್ರೆ ನಮ್ಮ ಒಂದು ಸ್ಲೀವ್ಗೆ ಇದೇ ಒಂದು ಡಿಸೈನ್ ಅಲ್ಲಿ ಬಾರ್ಡರ್ ಇದೆ ಅಲ್ವಾ, ಇದನ್ನ ಯೂಸ್ ಮಾಡಿಕೊಂಡು ಸ್ಲೀವ್ ಅನ್ನ ಹಾಕ್ಬೇಕಿದೆ. ಸೊ ಯಾವ ತರ ಹಾಕ್ತೀನಿ, ಕಲರ್ ಕಾಂಬಿನೇಷನ್ ಹೇಗೆ ಕೊಡಬೇಕಿದೆ ಅನ್ನೋದನ್ನ ಡೀಟೇಲ್ ಆಗಿ ಇರುತ್ತೆ. ಮತ್ತೆ ಹೊಸಬ್ರಿಗೆ ತುಂಬಾ ಯೂಸ್ಫುಲ್ ಇರುತ್ತೆ. ಹಾಗಾಗಿ ಸ್ಕಿಪ್ ಮಾಡದೆ ನೋಡಿ, ಓಕೆನಾ ಫ್ರೆಂಡ್ಸ್. ಜರಿ ಥ್ರೆಡ್ ಅಲ್ಲಿ 2 ಲೈನ್ಸ್ ಚೈನ್ ಸ್ಟಿಚ್ ಹಾಕಿದ್ದೀನಿ. ಈಗ ನಾನು ಬ್ಲೌಸ್ ಕಲರ್ದೆ ನಾನು 3 ಎಳೆ ದಾರ ತಗೊಂಡು ಈ ರೀತಿ ಸ್ಟೆಮ್ ಸ್ಟಿಚ್ ಹಾಕ್ತಿದ್ದೀನಿ. ಇದು ನನ್ನ ಫೇವ್ರೆಟ್ ಸ್ಟಿಚ್ ಅಂತ ಸುಮಾರು ಬಾರಿ ಹೇಳಿದ್ದೀನಿ. ಅದೇ ರೀತಿ ಈಗ ಈ ಒಂದು ಬ್ಲೌಸ್ ವರ್ಕ್ಗೂ ನಾನು ಇದನ್ನ ಯೂಸ್ ಮಾಡ್ತಿದ್ದೇನೆ. ಈ ಒಂದು ಸ್ಟಿಚ್ಚು ಹಾಕುವಾಗ ತುಂಬಾ ಹತ್ರ ಹಾಕಬೇಕು. ಆಗ ನಮ್ಗೆ ಈ ಒಂದು 3 ಎಳೆ ತಗೊಂಡು ಹಾಕೋದ್ರಿಂದ ಆ ಡಿಸೈನು ಅಥವಾ ಈ ಒಂದು ಥ್ರೆಡ್ ವರ್ಕ್ ತುಂಬಾ ಎಂಬೋಸ್ಡ್ ಆಗಿ ದಪ್ಪಕ್ಕೆ ತುಂಬಾ ಚೆನ್ನಾಗಿ ಕಾಣುತ್ತೆ. ನೋಡಿ, ಈಗ ಹಾಕುವಂಥದ್ದು ತುಂಬಾ ಹತ್ರ ಇರಬೇಕು. ಇದು ನೋಡಿ, ಇಲ್ಲಿಂದ ವಾಪಸ್ಸು ನಾವು ಮುಂದೆ ತಗೊಳ್ಳುವಾಗ 3 ಎಳೆ ತಗೊಳ್ಳುವಾಗ ಅದನ್ನು ನೋಡ್ಕೋಬೇಕು. 2 ಎಳೆ ಆ ತರ ಬರಬಾರ್ದು, 3 ಎಳೆ ಬರಬೇಕು. ನೋಡಿ, ಈಗ ಸ್ಟಿಚ್ ಇಲ್ಲಿ ಮುಗ್ದಿದೆ ಅಂದ್ರೆ ಅದ್ರ ಮುಂದೆನೆ ತಗೊಂಡು ಮತ್ತೆ ಲಾಕ್ ಸ್ಟಿಚ್, ಮತ್ತೆ ಹಿಂದೆ ಬಂದು ನೋಡಿ ಜಸ್ಟ್ ಹೀಗೆ ಹಿಂದೆ ತಗೊಂಡು ಮತ್ತೆ ಕಂಟಿನ್ಯೂ ಮಾಡುವಂಥದ್ದು. ತುಂಬಾ ಚೆನ್ನಾಗಿರುತ್ತೆ ಈ ಒಂದು ಸ್ಟಿಚ್ಚು. ಸೊ ಇದೇ ತರ ಕಂಪ್ಲೀಟ್ ಆಗಿ ಈ ಒಂದು ಔಟ್ಲೈನ್ಗೆ ಹಾಕೋತೇನೆ. ಇದಾದ್ಮೇಲೆ ಆಸ್ ಯೂಶುವಲ್ ಬೀಡ್ ಒಂದು ಲೈನು, ಸ್ಟೋನ್ ಲೇಸು ಮತ್ತೆ ಬೀಡ್, ಮತ್ತೆ ಅದಾದ್ಮೇಲೆ ಪುನಃ ಇದೊಂದು ಚೈನ್ ಸ್ಟಿಚ್ಚು. ಇದಿಷ್ಟು ಕಾಮನ್ ಆಗಿ ಹಾಕುವಂಥದ್ದು, ಅದನ್ನ ಹಾಕಿ ಮುಗಿಸ್ತೀನಿ. ಹಾಗಾಗಿ ಇದು ಈಸಿ ಇರುತ್ತೆ, ಎಲ್ಲರೂ ಟ್ರೈ ಮಾಡ್ಕೋಬಹುದು. ಇದು ಯಾವುದೇ ಒಂದು ಬ್ಲೌಸ್ ವರ್ಕಲ್ಲೂ ನಾವು ಈ ತರ ಹಾಕುವಾಗ ಈ ಒಂದು ಥ್ರೆಡ್ ಬ್ಲೌಸ್ ಕಲರ್ದೇ ಯೂಸ್ ಮಾಡಿದ್ರು ಕೂಡ ತುಂಬಾ ಚೆನ್ನಾಗಿ ಕಾಣುತ್ತೆ. ಈಗ ಇದನ್ನ ಹಾಕಿ ಮುಗಿಸ್ತೀನಿ. ಆಗಲೇ ಹೇಳಿದಂತೆ ಬಾರ್ಡರ್ ಕಂಪ್ಲೀಟ್ ಆಗಿದೆ. ಈಗ ಸೀಕ್ವೆನ್ಸ್ ಹಾಕಬೇಕು. ಈ ಸೀಕ್ವೆನ್ಸ್ ನೋಡಿ 2 ಕಲರ್ ಕಾಂಬಿನೇಷನ್ ಥರ ಕಾಣುತ್ತೆ, ಗ್ರೀನ್ ಮತ್ತು ಗೋಲ್ಡ್. 2 ಬೇಸ್ ಅಂದರೆ ಆ 2 ಮಿಕ್ಸ್ ಇರೋದ್ರಿಂದ ಅದನ್ನು ಯೂಸ್ ಮಾಡ್ತಿದ್ದೀನಿ, ಇದಕ್ಕೆ ಸೂಟಬಲ್ ಆಗಿರುತ್ತೆ ಅಂತ. ಈಗ ನೋಡಿ, ನಾವು ಕರೆಕ್ಟಾಗಿ ಆ ಒಂದು ಔಟ್ಲೈನ್ ಏನು ಕೊಟ್ಟಿದ್ವು ಅಂದರೆ ಬಾರ್ಡರ್ ಲೈನು, ಅದಾದಮೇಲೆ ಒಂದು ಸ್ವಲ್ಪ ಡಿಸ್ಟೆನ್ಸಲ್ಲಿ ನಾನು ಈಗ ಸ್ಟಾರ್ಟಿಂಗ್ ಸ್ಟಿಚ್ ಹಾಕೋತಾ ಇದ್ದೀನಿ. ಇದು ಯಾಕಾಗಿ ನಾನು ಈ ರೀತಿ ಆ ಡಿಸ್ಟೆನ್ಸನ್ನು ಮೇಂಟೈನ್ ಮಾಡಬೇಕು ಅಂದರೆ, ಸೀಕ್ವೆನ್ಸು ಯಾವಾಗಲೂ ಅಷ್ಟೇ ಅದರ ಮಧ್ಯದಲ್ಲಿ ಹೋಲ್ ಇರುತ್ತೆ. ಮಧ್ಯದಲ್ಲಿ ಆ ಹೋಲು ಆ ಡಿಸ್ಟೆನ್ಸ್ ಮೇಂಟೈನ್ ಮಾಡೋಕ್ಕೆ ನಾವು ಬಾರ್ಡರ್ ಅಥವಾ ಜರಿ ಲೈನ್ ಔಟ್ಲೈನ್ ಕೊಟ್ಟಿದ್ದೀವಲ್ಲ, ಅದರಿಂದ ಒಂದು ಸ್ವಲ್ಪ ದೂರದಲ್ಲಿ ಡಿಸ್ಟೆನ್ಸ್ಗೆ ನಾನು ಸ್ಟಾರ್ಟಿಂಗ್ ಸ್ಟಿಚ್ ಹಾಕ್ಕೊಂಡೇ ಹಾಕಬೇಕು. ಇದು ತುಂಬ ಹತ್ತಿರ ಏನಾದರೂ ನೀವು ಇವಾಗ ನಾರ್ಮಲಾಗಿ ನಾವೇನು ಮಾಡ್ತೀವಿ, ಲೈನ್ ಬೈ ಲೈನ್ ಹಾಕುವಾಗ ಜರಿ ಲೈನು, ಸಿಲ್ಕ್ ಥ್ರೆಡ್ ಲೈನು, ಬೀಡ್ಸ್ ಲೈನು ಈ ರೀತಿ ಪಕ್ಕ ಹಾಕ್ತೀವಿ. ಆದರೆ ಸೀಕ್ವೆನ್ಸ್ ಮಾತ್ರ ಯಾವತ್ತೂ ಆ ರೀತಿ ಹಾಕಬಾರ್ದು. ಸ್ವಲ್ಪ ಡಿಸ್ಟೆನ್ಸ್, ಯಾಕಂದರೆ ನೀವು ನೋಡ್ಕೊಳ್ಳಿ ಆ ಚಮ್ಕಿ ಸೈಜು ಎಷ್ಟು ದೊಡ್ಡದಿದ್ರೆ ಅದರ ರಂಧ್ರ ಅದರ ಮಧ್ಯದಲ್ಲಿ ಬರುತ್ತೆ, ಅಷ್ಟು ದೂರಕ್ಕೆ ನಾವು ನೋಡಿಕೊಂಡು ಹಾಕ್ಕೋಬೇಕು. ಈಗ ಇದು ಕಂಪ್ಲೀಟಾಗಿ ಇದೇ ರೀತಿ ನಾವು ಸೀಕ್ವೆನ್ಸ್ ಲೈನ್ ಹಾಕಿದ ಮೇಲೆ ಇದಕ್ಕೆ ಔಟ್ಲೈನ್ ನಾನು ಜರಿ ಲೈನ್ ಕೊಡ್ತೀನಿ. ಆಮೇಲೆ ಪುಟ್ಟ ಜಿಗ್ಜ್ಯಾಗ್ ಫಾರ್ಮೇಷನ್ ಮಾಡಬೇಕು. ಇಲ್ಲಿ ನೀವು ನೋಡ್ತಾ ಫ್ರಂಟ್ ನೆಕ್ಕು, ಇದರಲ್ಲಿ ನೀವು ನೋಡೋ ಹಾಗೇ ಜಿಗ್ಜ್ಯಾಗ್ ಫಾರ್ಮೇಷನ್ ಕೊಟ್ಟು ಪುಟ್ಟ ಒಂದು ಕುಂದನ್ಸನ್ನು ಅಂಟಿಸಿದ್ದೀನಿ. ಇದು ನಾರ್ಮಲ್ ಆಗಿ ನೀವೆಲ್ಲರೂ ಮಾಡ್ಕೋಬೋದು ಫ್ರೆಂಡ್ಸ್. ಈಗ ಸ್ಲೀವಲ್ಲಿ ವರ್ಕ್ ಮಾಡೋದಿದೆ. ಸ್ಲೀವಲ್ಲಿ ಯಾವ ರೀತಿ ಹಾಕ್ತಿದ್ದೀನಿ ಅಂದರೆ, ಆಲ್ರೆಡಿ ಇರುವ ಬಾರ್ಡರಲ್ಲಿ ನಮಗೆ ಜಿಗ್ಜ್ಯಾಗ್ ಫಾರ್ಮೇಷನ್ ಕಾಣುತ್ತೆ ನೋಡಿ, 2 ಕಡೆ ಇದೆ. ಇದು 2 ಕಡೆಗೆ ಇರುವಂತಹ ಜಿಗ್ಜ್ಯಾಗ್ಗೆ ನಾನು ಈಗ ಥ್ರೆಡ್ಡಲ್ಲೇ 3 ಎಳೆ ದಾರ ತಗೊಂಡಿದ್ದೀನಿ. ಅದು ಬ್ಲೌಸು ಪ್ಲೇನ್ ಕಲರ್ ಇತ್ತಲ್ವಾ, ಫ್ರಂಟ್ ಅಂಡ್ ಬ್ಯಾಕ್ಗೆ ಅದೇ ಕಲರ್ದು ದಾರನ ಸೆಲೆಕ್ಟ್ ಮಾಡಿಕೊಂಡು 3 ಎಳೆ ದಾರದಲ್ಲಿ ಇಲ್ಲಿ ಹಾಕ್ತಾ ಇರುವಂತ ಸ್ಟಿಚ್ ಅಂದ್ರೆ ಸ್ಟೆಮ್ ಸ್ಟಿಚ್ಚು. ಸ್ಟೆಮ್ ಸ್ಟಿಚ್ ಅನ್ನೇ ಯಾಕೆ ಹಾಕ್ತಿದ್ದೀನಿ ಅಂದ್ರೆ, ಸ್ವಲ್ಪ ಒಂಥರ ಎಂಬೋಸ್ಡ್ ಲುಕ್ ಕೊಡುತ್ತೆ, ನೋಡ್ಲಿಕ್ಕೂ ಚೆನ್ನಾಗಿರುತ್ತೆ. ಹಾಗಾಗಿ ಇಲ್ಲಿ ನಾನು ಈ ತರ ಹಾಕ್ತಾ ಇದ್ದೀನಿ ನೋಡಿ. ತುಂಬಾ ಹತ್ರ ಹಾಕಬೇಕು, ಆವಾಗ ಅದು ತುಂಬಾ ಚೆನ್ನಾಗೂ ಕಾಣುತ್ತೆ. ಇಲ್ಲ ಚೈನ್ ಸ್ಟಿಚ್ಚು ಕೊಡ್ಬೋದಿತ್ತು, ಆದರೆ ಇಲ್ಲಿ 2 ಲೈನ್ಸ್ ಚೈನ್ ಸ್ಟಿಚ್ಚು ಹಾಕಿದ್ರೆ ಮಾತ್ರನೇ ಅದು ಲುಕ್ ಬರುತ್ತೆ. ಅದಕ್ಕಿಂತ ಬೆಟರ್ ಲುಕ್ ಅಂತಂದ್ರೆ ಇದೇ ಕಾಣ್ತಿತ್ತು. ಹಾಗಾಗಿ ನಾನು ಇದನ್ನ ಒಂದ್ಸತಿ ಹಾಕಿ ನೋಡಿದೆ ನಾನು ಚೈನ್ ಸ್ಟಿಚ್ಚು. ಯಾವಾಗ್ಲೂ ಅಷ್ಟೇ, ನಾವು ಕಸ್ಟಮರ್ಸ್ ಒಮ್ಮೊಮ್ಮೆ ಈ ತರನೇ ಅವ್ರಿಗೆ ಬೇಕಾದ ರೀತಿಯಲ್ಲಿ ಕೇಳಿದಾಗ ನಾವು ಚೆಕ್ ಮಾಡ್ಕೋಬೇಕು ಯಾವ್ದು ಬೆಟರ್ ಆಗಿ ಕಾಣುತ್ತೆ, ಯಾವ್ದು ಚೆನ್ನಾಗಿರುತ್ತೆ ಅಂತ.
ಆ ರೀತಿ ನಾವು ನೋಡಿಕೊಂಡು ಸ್ಟಿಚಸ್ಸು ಬೇಕಾಗಿರೋದನ್ನು ಆಯ್ಕೆ ಮಾಡ್ಕೊಂಡು ಹಾಕ್ಕೋಬೇಕಾಗತ್ತೆ. ಈಗ ನಾನು ಅದೇ ರೀತಿನೇ ಬೇರೆ 2 ಲೈನ್ ಚೈನ್ ಸ್ಟಿಚ್ ಹಾಕಿದ್ರೆ ಚೆನ್ನಾಗಿರಲ್ಲ ಅಂತ ಅನ್ನಿಸ್ತು, ಸ್ವಲ್ಪ ಹಾಕಿ ಚೆಕ್ ಮಾಡಿದೆ. ಈಗ ನಾನು ಅದನ್ನು ರಿಮೂವ್ ಮಾಡಿಬಿಟ್ಟು ಈಗ ನಾನು ಇಲ್ಲಿ ಹಾಕ್ತಾ ಇರೋದು ಸ್ಟೆಮ್ ಸ್ಟಿಚ್ಚು. ತುಂಬ ಹತ್ರ ಕೊಡಬೇಕು, ಚೆನ್ನಾಗಿರುತ್ತೆ ಇದು. ಈಗ 2 ಜಿಗ್ಜ್ಯಾಗ್ ಆಗಿ ಇದೇ ತರ ಹಾಕ್ತೀನಿ. ಆಕ್ಚುಲಿ ಇದು ಬಂದು ರನ್ನಿಂಗ್ ಬಾರ್ಡರ್ ತರ ಹಾಕೋಕ್ಕಾಗಲ್ಲ. ಕಸ್ಟಮರ್ಗೆ ಇದು ಪರ್ಟಿಕ್ಯುಲರ್ ಆಗಿ ಅವ್ರು ಇದನ್ನ ಹೇಳಿದ್ರು, ಇಲ್ಲಿ ಗ್ರೀನ್ ಬರಲೇಬೇಕು ಅಂತ, ಇಲ್ಲಿ ಮತ್ತೆ ಇಲ್ಲಿ. ಅದಾದ್ಮೇಲೆ ಅದಕ್ಕೆ ಸೂಟಬಲ್ ಆಗೋ ತರ ನಾನು ಇವಾಗ ಇದಕ್ಕೆ ಬಾರ್ಡರ್, ರನ್ನಿಂಗ್ ಬಾರ್ಡರ್ ಅಲ್ಲಿ ಇರೋ ತರನೇ ಹಾಕಕ್ಕಾಗಲ್ಲ, ನೋಡ್ಬೇಕು, ಸ್ವಲ್ಪ ವ್ಯತ್ಯಾಸ ಮಾಡಿ ಅದಕ್ಕೂ ಮ್ಯಾಚ್ ಆಗೋ ತರನೂ ಇರಬೇಕು. ಫ್ರಂಟ್ ಟು ಬ್ಯಾಕ್ ನೆಕ್ಗೆ ಸ್ಲೀವ್ ಮ್ಯಾಚ್ ಆಗೋ ತರ ಬರಬೇಕು. ಅದಕ್ಕೋಸ್ಕರ ಅದನ್ನ ನೋಡ್ಕೊಂಡು ಈಗ ನಾನು ಸೆಟ್ ಮಾಡ್ತೀನಿ. ಈಗ ಇದು ಜಿಗ್ಜ್ಯಾಗ್ ಮಾತ್ರ ಇದೇ ತರ ಹಾಕೋದಿದೆ. ಇದು ಕಂಪ್ಲೀಟ್ ಮಾಡ್ಕೊಂಡು ನೆಕ್ಸ್ಟ್ ಏನ್ ಮಾಡೋದು ಅಂತ ಹೇಳ್ತೀನಿ. ಈ ಒಂದು ಜಿಗ್ಜ್ಯಾಗ್ ಸ್ಟಿಚ್ ಹಾಕಿದ್ಮೇಲೆ ಇಲ್ಲಿ ಬೀಡ್ಸ್ ಒಂದು ಲೈನ್ ಕೊಟ್ಟಿದ್ದೇನೆ, ಅದು ಹೊರಗಡೆಗೆ ಅಂದ್ರೆ ಈ ಮಧ್ಯದ ಭಾಗದಲ್ಲಿ ಹಾಕದೆ ಆಚೆ ಬದಿಗೆ. ಅದೇ ತರ ಇಲ್ಲಿನೂ ನಾನು ಬೀಡ್ಸ್ ಹಾಕೋಣ ಅನ್ಕೊಂಡಿದ್ದೇನೆ. ಸೊ ದಟ್ ಅದು ಬಾರ್ಡರ್ ಸೇಮ್ ಬಾರ್ಡರ್ ಅನ್ನ ನಾವು ಇಲ್ಲಿ ಮತ್ತೆ ಹಾಕೋಕ್ ಬದಲು ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡಬೇಕು ಅಂತ ಈ ತರ ಹಾಕ್ತಿದ್ದೇನೆ. ಸೇಮ್ ಟು ಸೇಮ್ ಈಗ ಇಲ್ಲಿ ಬೀಡ್ಸ್ ಬಂತು, ಮತ್ತೆ ಇಲ್ಲಿ ಬೀಡ್ಸ್ ಹಾಕಕ್ ಹೋಗಲ್ಲ. ಇದು ಒನ್ಸ್ ಕಂಪ್ಲೀಟ್ ಆದ್ಮೇಲೆ ನಾನು ಚಮ್ಕಿ ಟ್ರೈ ಮಾಡೋಣ ಅನ್ಕೊಂಡಿದ್ದೀನಿ. ಸೀಕ್ವೆನ್ಸ್ ಹೇಗೂ ನಾನು ಬ್ಲೌಸ್ ಅಲ್ಲಿ ಹಾಕಿದ್ದೆ ಅಲ್ವಾ ಬಾರ್ಡರ್ ಅಲ್ಲಿ, ಅದನ್ನ ಇಲ್ಲಿ ಹಾಕೋಣ ಅಂತ. ಅಂದ್ರೆ ಈ ಬೀಡ್ಸ್ಗೆ ಹೊರಗಡೆ ಜಸ್ಟ್ ಜರಿ ಥ್ರೆಡ್ ಇಂದ ನಾನು ಔಟ್ಲೈನ್ ಕೊಡಬೇಕಿದೆ. ಅಷ್ಟು ಹಾಕಿದ್ರೆ ಇದು ಒಂದು ಆಚೆ ಬದಿಗೆ ಅಂದ್ರೆ ಈ ಔಟ್ಸೈಡ್ಗೆ ಅದು ನೋಡಿ. ಇಲ್ಲಿ ನಮಗೆ ಫಿನಿಶಿಂಗ್ ಇಷ್ಟೇ ಇರೋದು, ಇಷ್ಟೊಳಗೆ ಬೀಡ್ಸ್ ಬಂದು ಚೈನ್ ಸ್ಟಿಚ್ ಕೂರಬೇಕು, ಅಷ್ಟೇ ಹಾಕಕ್ಕಾಗತ್ತೆ. ಅದೇ ರೀತಿ ಇಲ್ಲಿ ಚೈನ್ ಸ್ಟಿಚ್ ಕೊಟ್ಟು ಅದನ್ನು ಮುಗಿಸ್ಕೋತೇನೆ. ಈಗ ಇಲ್ಲಿ ನಾನು ಜಿಗ್ಜ್ಯಾಗ್ ಹಾಕ್ತಾ ಇದ್ದೇನೆ. ಈ ಸ್ಟಾರ್ಟಿಂಗ್ ಸ್ಟಿಚ್ ತಗೊಂಡು ಹಾಕುವಾಗ ನೋಡಿ ಈ ತರ ದಾರಗಳು ಅಡ್ಡ ಬರ್ತಾ ಇರುತ್ತೆ, ಏನ್ ಮಾಡಕ್ಕಾಗಲ್ಲ. ಹಾಗಂತ ತುಂಬಾ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಯೂಸ್ ಮಾಡೋಣ ಅಂತ ಟ್ರೈ ಮಾಡಕ್ ಹೋಗ್ಬೇಡಿ. ಯಾವಾಗ್ಲೂ ಅಷ್ಟೇ ಅದು ಸ್ವಲ್ಪ ದಾರ ಎಕ್ಸ್ಟ್ರಾ ಇದ್ರೆ ಒಳ್ಳೇದೇನೆ. ಈಗ ನೀಟಾಗಿ ಅದನ್ನ ಇಲ್ಲಿ ನಾನು ಸ್ಟಿಚ್ ಸ್ಟಾರ್ಟ್ ಮಾಡಿ ಜಿಗ್ಜ್ಯಾಗ್ ಹಾಕ್ತೀನಿ ಬೀಡ್ಸ್ ಇಂದ. ಬೀಡ್ಸ್ ಹಾಕುವಾಗ ಇನ್ನೊಂದು ನೀವು ತಿಳ್ಕೊಬೇಕಾಗಿರೋದು ಅಂದರೆ 2 ಶುಗರ್ ಬೀಡ್ಸನ್ನು ಒಟ್ಟಿಗೆ ಕೊಡ್ಬೋದು. ಇದು ಚಿಕ್ಕದ ಗಾತ್ರ ಆಗಿರೋದ್ರಿಂದ ಬಂಚ ಅಥವಾ ಕುಚ್ಚಲ್ ಬರುತ್ತಲ್ಲ, ಅದಾದರೆ ಒಂದೊಂದೇ ಹಾಕಬೇಕಾಗತ್ತೆ. ಈಗ ಇನ್ನೊಂದು ಬೀಡ್ಸ್ ಬಗ್ಗೆ ಹೇಳೋದು ಆದರೆ ನೀವು 2-3 ಥರ ಶೇಡಲ್ಲಿ ಸಿಗುತ್ತೆ. ಬ್ಲೌಸ್ ಮೇಲೆ ಫಸ್ಟು ಸ್ಪ್ರೆಡ್ ಮಾಡಿ ಅಥವಾ ಒಂದಷ್ಟು ಬೀಡ್ಸನ್ನು ಹಾಕಿ ನೋಡಬೇಕು. ಗೋಲ್ಡ್ ಬೀಡ್ ಅಂದರೆ ಗೋಲ್ಡ್ ಫಿನಿಶ್ ಇರೋದು ಚೆನ್ನಾಗಿರುತ್ತಾ, ಆ್ಯಂಟಿಕ್ ಚೆನ್ನಾಗಿ ಲುಕ್ಕು ಬೀಡುದು ಚೆನ್ನಾಗಿ ಕಾಣುತ್ತಾ ಅಂತ. ಆಮೇಲೆ ಅದನ್ನು ಸೆಲೆಕ್ಟ್ ಮಾಡಿಕೊಂಡೆ ಹಾಕಬೇಕು. ಈಗ ಇದೇ ರೀತಿ ಜಿಗ್ಜ್ಯಾಗ್ ಎಲ್ಲ ಹಾಕಿದ ಮೇಲೆ ನಾನಿಲ್ಲಿ ಸೀಕ್ವೆನ್ಸ್ ಹೇಗೂ ನಾನು ಬಾರ್ಡರಲ್ಲಿ ಹಾಕಿದ್ನಲ್ವಾ, ಹಾಗಾಗಿ ಇಲ್ಲಿನೂ ಅದನ್ನು ಯೂಸ್ ಮಾಡಿದರೆ ಚೆನ್ನಾಗಿರುತ್ತೆ ಅಂತ ಸೀಕ್ವೆನ್ಸ್ ಯೂಸ್ ಮಾಡ್ತಿದ್ದೀನಿ. ಆಗಲೇ ಬಾರ್ಡರಲ್ಲಿ ಹೇಳಿದಂತೆಯೇ ನೋಡಿ, ಡಿಸ್ಟೆನ್ಸ್ ಕಂಪಲ್ಸರಿ ಮೇಂಟೈನ್ ಮಾಡ್ಕೋಬೇಕು. ನೋಡಿ ಆ ಥ್ರೆಡ್ ಲೈನಿಂದ ನೋಡಿ ಎಷ್ಟು ದೂರದಲ್ಲಿ ಹಾಕ್ತಾ ಇದ್ದೀನಿ ಅಂತ ನಿಧಾನಕ್ಕೆ ನೀವು ಅಬ್ಸರ್ವ್ ಮಾಡಿದರೆ ನಿಮ್ಗೆ ಗೊತ್ತಾಗುತ್ತೆ. ಈ ರೀತಿ ಹಾಕ್ಕೊಂಡು ಜಿಗ್ಜ್ಯಾಗ್ ಫಾರ್ಮೇಷನ್ ಕರೆಕ್ಟಾಗಿ ಕೊಡಬೇಕು. ಆ ಟರ್ನಿಂಗನ್ನು ನೋಡಿಕೊಂಡು ನೀವು ಕೊಟ್ರೆ ಈ ಒಂದು ಸೀಕ್ವೆನ್ಸದು ಒಂದು ಜಿಗ್ಜ್ಯಾಗ್ ಫಾರ್ಮೇಷನ್ನು ತುಂಬ ಚೆನ್ನಾಗಿರುತ್ತೆ. ಇದು ಕಂಪ್ಲೀಟಾಗಿ ಇದೇ ರೀತಿ ಎಲ್ಲ ಅಂದರೆ ಆ ಕಡೆ ಬದಿ ಮತ್ತು ಈ ಕಡೆ ಎರಡೂ ಕಡೆಗೂ ಇದೇ ರೀತಿ ಸೀಕ್ವೆನ್ಸನ್ನು ಹಾಕಿಬಿಟ್ರೆ ಬಾರ್ಡರ್ ಡಿಸೈನ್ ಕಂಪ್ಲೀಟ್ ಆಗಿಬಿಡುತ್ತೆ. ಮಧ್ಯೆ ಮಧ್ಯೆ ನೋಡ್ತಾ ಇರ್ಬೋದು ನೀವು, ಬಾರ್ಡರ್ ಮಧ್ಯದಲ್ಲಿ ಬುಟ್ಟ ಪ್ಯಾಟರ್ನ್ಸನ್ನು ಹಾಕಿದ್ದೀನಿ. ಅದು ಹೇಗೆ ಹಾಕೋದು ಅಂತ ಈಗ ನಾನು ತೋರಿಸೋದಿದೆ. ಅದಕ್ಕೂ ಮೊದಲು ನೋಡಿ ಡಿಸ್ಟೆನ್ಸ್ ಮೇಂಟೈನ್ ಮಾಡಿಕೊಂಡು ನಾನು ಬುಟ್ಟಾಸು ಪ್ಲೇಸ್ ಮಾಡ್ಕೊಳ್ಬೇಕು. ಯಾವಾಗಲೂ ಅಷ್ಟೇ ಬುಟ್ಟಾಸು ನಾವು ಮೊದಲೇ ಯೋಚನೆ ಮಾಡಬೇಕು, ಯಾವ ಸೈಜಿಂದ ಹಾಕ್ತೀವೋ ಅದಕ್ಕೆ ನೋಡಿಕೊಂಡು ಸ್ಪೇಸ್ ಕೊಟ್ಟು ನಾವು ಮಾರ್ಕಿಂಗ್ ಇಟ್ಕೊಂಡ್ಬಿಟ್ರೆ ಕರೆಕ್ಟಾಗಿ ಅದು ಬುಟ್ಟಾಸು ಕೂರುತ್ತೆ. ಸೊ ಈಗ ಇದೇ ರೀತಿ ಇದಿಷ್ಟು ಹಾಕ್ಕೊಂಡು ಸೀಕ್ವೆನ್ಸ್ದು ಲೈನ್ ಮುಗಿಸ್ಕೋಬೇಕು. ಎರಡೂ ಕಡೆ ಟರ್ನಿಂಗ್ ನೀವು ಅಬ್ಸರ್ವ್ ಮಾಡಲಿ ಅಂತಲೇ ನಾನು ಈ ವಿಡಿಯೋನ ಹಾಗೆ ಕಂಪ್ಲೀಟಾಗಿ ಹಾಕ್ತಾ ಇರೋ ವಿಡಿಯೋ ತೋರಿಸಿರೋದು. ಬಿಗಿನರ್ಸ್ಗೆ ಖಂಡಿತ ಯೂಸ್ಫುಲ್ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಈಗ ಬುಟ್ಟ ಹೇಗೆ ಹಾಕೋದು, ಇದನ್ನು ಹೇಗೆ ಮಾಡೋದು ಅಂತ ಈಗ ನೆಕ್ಸ್ಟು ನೋಡೋಣ. ನೋಡಿ ಈ ಥರ ಪ್ಲೇಸ್ ಮಾಡಿದ್ರೇ ಅದು ತುಂಬ ಚೆನ್ನಾಗಿ ಕಾಣುತ್ತೆ. ಮೊದಲಿಗೆ ನಾನು ಇಲ್ಲಿ ಬೀಡ್ ಅಥವಾ ಕುಚ್ಚು ಇದರಲ್ಲಿ ಬರುತ್ತಲ್ಲ ಅಂಥದ್ದು ಒಂದು 3mm 4mm ಅಂತಾರಲ್ಲ ಆ ಸೈಜಿಂದು ಒಂದು ಬೀಡನ್ನು ಇಲ್ಲಿ ಹಾಕ್ತಾ ಇದ್ದೇನೆ. ಅದಾದಮೇಲೆ ಸುತ್ತಲೂ ಗ್ರೀನ್ ಬೇಸ್ ಇರುವಂತಹ ಒಂದು ಬೀಡ್ಸ್ ಅಂತ ಹೇಳ್ಬೋದು. ಕಲರ್ ಕಾಂಬಿನೇಷನ್ ಅಗೇನ್ ಯಾವಾಗಲೂ ಗೋಲ್ಡೇ ಸುತ್ತಲೂ ಹಾಕೋದಕ್ಕಿಂತ ಗೋಲ್ಡು ಅದಕ್ಕೆ ಸುತ್ತಲೂ ಗ್ರೀನ್ ಕಲರ್ ಹಾಕಿ ಮತ್ತು ಗೋಲ್ಡ್ ಜರಿ ಔಟ್ಲೈನ್ ಕೊಟ್ಟಾಗ ಇದು ತುಂಬ ಚೆನ್ನಾಗಿ ಕಾಣುತ್ತೆ. ರೌಂಡಾಗಿ ಬೀಡ್ಸ್ದು ಒಂದು ಸರ್ಕಲ್ ಇದು ಡಿಸೈನಲ್ಲಿ ಹಾಕಿದ ಮೇಲೆ ಎಂಡ್ ನೋಟ್ ಹಾಕ್ಬಿಡ್ಬೇಕು.
ನೆಕ್ಸ್ಟು ನಾವು ಮಾಡಬೇಕಾಗಿರೋದಂದರೆ ಕುಂದನ್ಸನ್ನು, ಅಂದರೆ ಇದು ಗೋಲ್ಡ್ ಬೇಸ್, ಅಂದರೆ ಗೋಲ್ಡ್ ಲುಕ್ ಬರುವಂತಹ ತಿಲಕದ ಶೇಪ್ ಕುಂದನ್ನು, ಅದನ್ನು ಈಗ 4 ದಿಕ್ಕಿಗೆ ಬರೋ ಥರ ಅಂಟಿಸ್ಕೊತಾ ಇದ್ದೇನೆ. ಈ ಥರ ಅಂಟಿಸೋದಲ್ಲ, ಅದೇ ನಾನು ಆಗಲೇ ಹೇಳ್ದಂತೆ ಮಾರ್ಕಿಂಗ್ ಮಾಡಿ ಮೊದಲೇ ಇಟ್ಕೊಂಬಿಟ್ರೆ ನಾವು ಅಂಟಿಸುವಂಥದ್ದೆಲ್ಲ ಏನು ಮಾಡ್ಕೋಬೋದು, ಮೊದಲೇ ಅಂಟಿಸಿ, ಅಂದರೆ ಆ ಬುಟ್ಟಾಸು ರೌಂಡ್ದು ಈ ಬೀಡ್ ಹಾಕಿ ಬಿಟ್ಬಿಡಬೇಕು. ಆಮೇಲೆ ನಾವು ಈ ಕುಂದನ್ಸೆಲ್ಲ ಅಂಟಿಸಿ ಬಿಟ್ಬಿಟ್ರೆ ಡ್ರೈ ಆಗಿ ರೆಡಿಯಾಗಿರುತ್ತೆ. ಆಗ ನಾವೇನು ಮಾಡ್ಬೋದು, ಔಟ್ಲೈನ್ ಕೊಡುವಾಗ ತುಂಬ ಬೇಗ ಹಾಕ್ಕೊಂಡೋಗ್ಬೋದು. ಇಲ್ಲಾಂದರೆ ಸ್ವಲ್ಪ ಸಮಯ ಕೊಡಬೇಕಾಗತ್ತೆ, ಅದಕ್ಕೋಸ್ಕರ ಮೊದಲೇ ಪ್ಲ್ಯಾನ್ ಮಾಡಬೇಕು. ಈಗ ಔಟ್ಲೈನ್ ಅಂದರೆ ಈ ಒಂದು ಕುಂದನ್ ಯಾವ ಶೇಪ್ ಇದೆಯೋ ಅದೇ ರೀತಿ ಅದೇ ಶೇಪಲ್ಲಿ ಹಾಕದೆ ಸ್ವಲ್ಪ ಡಿಫ್ರೆಂಟಾಗಿ ನಾನು ಇಲ್ಲಿ ಹಾಕ್ತಾಯಿದ್ದೇನೆ. ನಿಧಾನಕ್ಕೆ ನೀವು ನೋಡಿದರೆ ಗೊತ್ತಾಗುತ್ತೆ. ನೋಡಿ, ಒಂದು ರೀತಿ ಸ್ಕ್ವಯರ್ ಆಕಾರದಲ್ಲಿ ಬರುತ್ತೆ. ಸೈಡಲ್ಲಿರೋದು ರೌಂಡಾಗೆ ಹೋಗಲ್ಲ, ಅದು ಚೂಪಾಗಿ ತೊಗೊಂಡು ಆ ಕಡೆ ಈ ಕಡೆ ಅಂದರೆ ಸ್ಕ್ವಯರ್ ಟೈಪಲ್ಲಿ ಮೇಲ್ಗಡೆ ತ್ರಿಕೋನಾಕಾರದಲ್ಲಿರೋದನ್ನು ಫಾರ್ಮೇಷನ್ ಮಾಡಿಕೊಂಡು ಕೆಳಗಡೆ ಬಂದು ಅದು ರೌಂಡ್ ಹತ್ರ ಬರುತ್ತೆ. ಈ ರೀತಿಯಾಗಿ ಹಾಕುವಾಗ ಒಂಥರ ದೊಡ್ಡ ಮೋಟಿವ್ ಥರನೂ ಕಾಣುತ್ತೆ. ರೆಗ್ಯುಲರ್ ಡಿಸೈನ್ ಅಲ್ಲದೆ ಇದೊಂದು ಸ್ವಲ್ಪ ಡಿಫ್ರೆಂಟಾಗೂ ಇರುತ್ತೆ. ನೀವು ಬೇಕು ಅಂತಂದರೆ ನಿಮಗೆ ಯಾವ ರೀತಿ ಇನ್ನೂ ಎಕ್ಸ್ಟ್ರಾ ಕುಂದನ್ಸ್ ಹಾಕ್ಬಿಟ್ಟು ಫುಲ್ಲು ಸುತ್ತಲೂ ರೌಂಡಾಗಿ ಅಂಟಿಸಿ ಕೂಡ ಹಾಕೋಬೋದು. ಬಟ್ ಇದಕ್ಕೆ ಜಿಗ್ಜ್ಯಾಗ್ ಫಾರ್ಮೇಷನ್ ನಾನು ಫಾಲೋ ಮಾಡಿದ್ನಲ್ಲ, ಅಂದರೆ ಬಾರ್ಡರಲ್ಲೂ ಸ್ಲೀವಲ್ಲಿ ಅದಕ್ಕೆ ಮ್ಯಾಚ್ ಆಗೋ ಥರನೇ ನಾನು ಇದನ್ನು ಹಾಕ್ತಾ ಇರೋದು. ನೋಡಿ, ಇದನ್ನು ಒಂಥರ ಜಿಗ್ಜ್ಯಾಗ್ ಫಾರ್ಮೇಷನಲ್ಲೇ ನಿಮಗೆ ಬರುತ್ತಲ್ವ, ಅದಕ್ಕೋಸ್ಕರ. ಹಾಗಾಗಿ ಈ ರೀತಿ ನೀವು ಹಾಕ್ತಾ ನಿಮಗೂ ಐಡಿಯಾಸ್ ತುಂಬ ಬರೋದು ಶುರು ಆಗುತ್ತೆ. ಖಂಡಿತ ನೀವೆಲ್ಲರೂ ಎಂಜಾಯ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ಈಗ ಈ ಒಂದು ಬ್ಲೌಸು ಬುಟ್ಟಾಸೆಲ್ಲ ಹಾಕಿದರೆ ಕಂಪ್ಲೀಟ್ ಆಗುತ್ತೆ. ಯಾವ ರೀತಿ ಬಂದಿದೆ ಅಂತ ನೋಡೋಣ. ಈಗ ನೋಡಿ, ಈ ರೀತಿ ಬ್ಯಾಕ್ ನೆಕ್ ಈ ರೀತಿ ಇದೆ. ಸ್ಲೀವ್ದು ಫೋಟೋ ನಾನು ತೊಗೊಂಡಿರಲಿಲ್ಲ, ಬಟ್ ಅದೇ ವರ್ಕ್ ಮಾಡ್ತಿದ್ನಲ್ಲ ಅದೇ ರೀತಿ ಅದರಲ್ಲಿ ಬಂದಿದೆ. ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅನ್ಕೋತೀನಿ. ಮತ್ತಷ್ಟು ವಿಡಿಯೋದೊಂದಿಗೆ ನಿಮ್ಮನ್ನು ಮತ್ತೆ ಹೊಸ ಬ್ಲೌಸ್ ಡಿಸೈನೊಂದಿಗೆ ಭೇಟಿ ಆಗ್ತೀನಿ ಫ್ರೆಂಡ್ಸ್. ಎಲ್ಲರಿಗೂ ಒಳ್ಳೆಯದಾಗಲಿ. ಬಾಯ್ ಫ್ರೆಂಡ್ಸ್.